ಹುಡುಗಿಯರೆಲ್ಲ ಗಾಬರಿಯಾಗಿ ನಮ್ಮ ಪಿ ಟಿ ಟೀಚರ್ ಶಕುಂತಲಾಗೆ ಸುದ್ದಿ ಮುಟ್ಟಿಸಿದ್ರು. ಶಕುಂತಲಾ ಟೀಚರ್ ನನ್ನ ತಲೆಗೆ ನೀರು ತಟ್ಟಿ ಎಬ್ಬಿಸುವ ಹೊತ್ತಿಗೆ ರೇವತಿ ಟೀಚರ್ ಬಂದರು. ಯಾಕೆ, ಏನಾಯಿತು? ಅವರನ್ನು ನೋಡಿದ ಕೂಡಲೇ ನನ್ನಲ್ಲಿದ್ದ ಉದ್ವೇಗ, ದುಃಖ ಹೊಮ್ಮೇಳಿಸಿ ಬಂತು. ಅವರನ್ನು ತಬ್ಬಿಕೊಂಡು ಹತ್ಬಿಟ್ಟೆ. ಅವರಿಗೆ ಮನಸ್ಥಿತಿ ಹೇಗೆ ಅರ್ಥವಾಗಬೇಕು? ನನ್ನ ತಲೆ ಸವರತ್ತಾ, ನಿನ್ಗೆ ಹುಷಾರಿಲ್ಲ ಅನಿಸುತ್ತೆ ಮಮತಾ, ನಡಿ, ನಾನೇ ನಿನ್ನನ್ನು ಮನೆಗೆ ಬಿಟ್ಟು ಬರ್ತೀನಿ ಎಂದಾಗ ನಾನು ತಟ್ಟನೆ ಇಲ್ಲ, ನಾನು ಮನೆಗೆ ಹೋಗಲ್ಲ ಎಂದು ನುಡಿದೆ. ಯಾಕೆ, ಮನೇಲಿ ಯಾರೂ ಇಲ್ವಾ? ನಾನು ಅವರ ಪ್ರಶ್ನೆಗೆ ಉತ್ತರಿಸದೆ, ಟೀಚರ್, ನಾನು ನಿಮ್ಮ ಮನೆಗೆ ಬರಲ್ಲ ಎಂದು ಕೇಳಿದೆ. ನನ್ನ ಒದ್ದೆಯಾದ ಕೆನ್ನೆ, ಕಂಬನಿ ಸಿಕ್ತ ಕಣ್ಗಳನ್ನು ಕಂಡು ಅವರಿಗೇನು ಅನ್ನಿಸ್ತೋ. ಸರಿ ಬಾ ಎಂದರು. ರೇವತಿ ಟೀಚರ್ ಮನೆಯಲ್ಲಿ ನನಗೆ ಯಾವ ಸಂಕೋಚವೂ ಇರಲಿಲ್ಲ. ನೀರಿನಲ್ಲೇ ಈಜುವ ಮೀನಿನಷ್ಟೇ ಸರಾಗವಾಗಿ ನಾನು ಅವರ ಮನೆಯ ವಾತಾವರಣಕ್ಕೆ ಹೊಂದ್ಕೊಂಡಿದ್ದೆ. ತಿಂಡಿ ತಂದ್ಕೊಡ್ಲ ಮಮತಾ? ಟೀಚರ್ ತಾಯಿ ನನ್ನನ್ನು ಕೇಳಿದಾಗ ನಾನು ಅವರ ಕಡೆ ನೋಡಿದೆ. ಅಜ್ಜಿ, ಅನ್ನ ಮಿಕ್ಕಿದ್ರೆ ಊಟ ಕಳಿಸ್ಕೊಡಿ ನನಗೆ. ನನ್ನ ಮಾತು ಕೇಳಿ ಟೀಚರ್ ತಾಯಿ ಟೀಚರ್ ಕಡೆ ಆಶ್ಚರ್ಯದಿಂದ ನೋಡಿದ್ರು. ರೇವತಿ ಟೀಚರ್ ಸುಮ್ಮನಿರುವಂತೆ ಸನ್ನೆ ಮಾಡಿ ತಾವೇ ಹೋಗಿ ತಟ್ಟೆಯಲ್ಲಿ ಹುಳಿಯನ್ನ, ಮೊಸರನ್ನ ಕಲಸಿ ತಂದಾಗ ನಾನು ಅದನ್ನು ತೆಗೆದುಕೊಂಡು ತಲೆ ಎತ್ತದೆ ತಟ್ಟೆ ಖಾಲಿ ಮಾಡಿದೆ. ನಾನು ತಿನ್ನುತ್ತಿದ್ದುದನ್ನು ಟೀಚರ್ ಮೌನವಾಗಿ ನೋಡ್ತಿದ್ರು. ನಂತರ ನಿಧಾನವಾಗಿ, ಇವತ್ತು ಲಂಚ್ ಬಾಕ್ಸ್ ತರಲಿಲ್ವಾ ಎಂದು ಕೇಳಿದಾಗ ನನಗೆ ಮತ್ತೆ ದುಃಖ ಹುಕ್ಕಿ ಬಂತು. ನಮ್ಮ ಮನೆಯಲ್ಲಿ ಯಾರಾದರೂ ನನ್ನ ಬಗ್ಗೆ ಇಷ್ಟು ಕಾಳಜಿಯಿಂದ ಕೇಳಿದ್ದುಂಟೆ? ಕರ್ತವ್ಯವೆಂದು ಊಟ ಹಾಕುವ ಚಿಕ್ಕಮ್ಮ, ತನ್ನ ಜವಾಬ್ದಾರಿ ಎಂದು ನನ್ನನ್ನು ಸಾಕುತ್ತಿರುವ ಅಪ್ಪ, ಈ ಟೀಚರ್ಗಿರುವ ಅಂತಃಕರಣವು ಅವರಿಗಿರಲಿಲ್ಲ. ನಾನು ಅಳುತ್ತಲೇ ಹಿಂದಿನ ದಿನ ನಡೆದಿದ್ದನ್ನು ರೇವತಿ ಟೀಚರ್ ಮುಂದೆ ವಿವರಿಸಿದೆ. ಎಲ್ಲವನ್ನು ಕೇಳಿದ ಟೀಚರ್ ತಕ್ಷಣ ಮಾತನಾಡಲಿಲ್ಲ. ನಂತರ ನನ್ನ ಕೈ ಹಿಡ್ಕೊಂಡು, ಇದರಲ್ಲಿ ನಿನ್ನದು ತಪ್ಪಿದೆ ಮಮತಾ ಎಂದಾಗ ನಾನು ಅವರ ಕಡೆ ನೋಡಿದೆ. ನನ್ನ ಕೈ ಅಪ್ರಯತ್ನವಾಗಿ ನನ್ನ ಕೆನ್ನೆಯ ಮೇಲಾಡಿತು. ಅಪ್ಪ ನನ್ನ ಕೆನ್ನೆಗೆ ಹೊಡೆದಿದ್ದು ಸರಿನಾ? ಖಂಡಿತ ಇಲ್ಲ. ಅವರು ನಿನಗೆ ಹೊಡೆದಿದ್ದು ತಪ್ಪು. ಆದರೆ ಅವರನ್ನು ಆ ಮಟ್ಟಕ್ಕೆ ಸಿಟ್ಟಿಗೇರಿಸಿದ್ದು ನೀನು ತಪ್ಪಲ್ವಾ? ನಾನು ಮಾತನಾಡಲಿಲ್ಲ. ಇದುವರೆಗೂ ಅವರು ಯಾವತ್ತೂ ನಿನ್ನ ಮೇಲೆ ಕೈ ಮಾಡಿಲ್ಲ ಅಂತ ಹೇಳಿದ್ದೆ. ಅಂಥವರು ನಿನಗೆ ಹೊಡೆದಿದ್ದಾರೆ ಅಂದರೆ ಅವರ ಮನಸ್ಸಿಗೂ ಎಷ್ಟು ನೋವಾಗಿರಬಹುದು. ನಾನು ಅಸಮಾಧಾನದಿಂದ, ಅವರಿಗೆ ಯಾಕೆ ನೋವಾಗಿದೆ ಟೀಚರ್? ಚಿಕ್ಕಮ್ಮನ ಜೊತೆ ಅವರು ಜಾಲಿಯಾಗಿ ಚೆನ್ನಾಗೇ ಇದ್ದಾರೆ. ಅಮ್ಮನ್ನ ಕಳ್ಕೊಂಡು ಒದ್ದಾಡ್ತಾ ಇರೋಳು ನಾನು. ನನ್ನ ಅಮ್ಮನ್ನ ಅವರು ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಮಮ್ಮ ಸಾಯ್ತಾ ಇರಲಿಲ್ಲ. ಇವತ್ತು ನಾನು ತಬ್ಬಲಿ ಆಗ್ತಿರಲಿಲ್ಲ ಎಂದು ಆವೇಶದಿಂದ ನುಡಿದೆ. ರೇವತಿ ಟೀಚರ್ ಅಸಮಾಧಾನದಿಂದಲೇ ಕೇಳಿದರು. ನಿಮ್ಮಮ್ಮನ ಬಗ್ಗೆ ಏನು ಗೊತ್ತು ನಿಂಗೆ? ನನಗೆಲ್ಲ ಗೊತ್ತು. ಪಕ್ಕದ ಮನೆ ಆಂಟಿ ಎಲ್ಲ ಹೇಳಿದ್ದಾರೆ. ನನ್ನ ದನಿಯಲ್ಲಿ ಮೊಂಡುತನ ತುಂಬಿತ್ತು. ಟೀಚರ್ ನಕ್ಕು, ನಿಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಹೇಳಲಿಲ್ಲ, ಅವರಿಗೆ ಗೊತ್ತಿರೋದು ಮಾತ್ರ ಹೇಳಿದ್ದಾರೆ. ಆದರೆ ಇವತ್ತು ನಿಜವಾಗಿ ನಡೆದಿದ್ದೇನು ಅಂತ ನಿನಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ನಿಜವಾಗಲೂ ಅದು ಗೊತ್ತಿರೋದು ನಿಮ್ಮ ತಂದೆಗೆ. ಆಗ ನಿಮ್ಮ ತಾಯಿ ಎಂಥ ಪರಿಸ್ಥಿತಿಯಲ್ಲಿದ್ದರೋ ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ತಂದೆ ಸಾಧ್ಯ ಆಗದೆ ಇದ್ದಿರಬಹುದು. ಆ ಸಮಯದಲ್ಲಿ ಹೆಂಡತಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ದುಃಖ ನಿಮ್ಮ ತಂದೆಗೆ ಇರಲ್ವಾ ಮಮತಾ? ಬೇಕಂತ ನಿಮ್ಮ ತಾಯಿನ ನಿರ್ಲಕ್ಷ್ಯ ಮಾಡಿ ಅವರ ಸಾವಿಗೆ ನಿಮ್ಮ ತಂದೆ ಕಾರಣ ಆಗಿದ್ದಾರೆ ಅನ್ನೋದು ಎಷ್ಟು ದೊಡ್ಡ ಆರೋಪ. ಯಾರೋ ಮೂರನೆಯವರ ಮಾತು ಕೇಳಿ ನೀನು ನಿಮ್ಮ ತಂದೆನ ಬ್ಲೇಮ್ ಮಾಡೋದು ತಪ್ಪಲ್ವಾ ಎಂದಾಗ ನಾನು ಒಂದು ಕ್ಷಣ ಮೌನವಾದೆ. ಚಿಕ್ಕಮ್ಮನ ಮುಖ ಎದುರಾದಾಗ ನನ್ನ ಮನಸ್ಸು ಮತ್ತೆ ಉದ್ವಿಗ್ನಗೊಂಡಿತು. ಅಮ್ಮನ ಮೇಲೆ ಪ್ರೀತಿ ಇದ್ದಿದ್ರೆ ಅಪ್ಪ ಯಾಕೆ ಮತ್ತೆ ಮದುವೆ ಆಗ್ತಿದ್ರು? ಮದುವೆಯಾದ ಮಾತ್ರಕ್ಕೆ ನಿಮ್ಮಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಗೆ ಹೇಳ್ತೀಯ? ನಾನು ನಿರುತ್ತಳಾದೆ. ನಿಜ ಹೇಳಬೇಕು ಅಂದರೆ ಅಪ್ಪ ಇವತ್ತಿಗೂ ಅಮ್ಮನ ಸೀರೆ, ಒಡವೆಗಳನ್ನು ಅವರು ತಮ್ಮ ಬೀರುವಿನಲ್ಲೇ ಇಟ್ಕೊಂಡಿದ್ರು. ಇದೆಲ್ಲ ಪ್ರತಿಮಾ ತುಂಬ ಆಸೆಪಟ್ಟು ತೆಗೆದುಕೊಂಡಿದ್ದು. ಮುಂದೆ ಮಮ್ಮುಗೆ ಸೇರಬೇಕು ಎಂದು ಚಿಕ್ಕಪ್ಪನಿಗೂ ಅದನ್ನು ಕೊಟ್ಟಿರಲಿಲ್ಲ, ಚಿಕ್ಕಮ್ಮನಿಗೂ ಕೊಟ್ಟಿರಲಿಲ್ಲ. ಅಮ್ಮನ ತಿಥಿ ಮಾಡಿಸುವಾಗ ಅಪ್ಪನ ಕಣ್ಗಳು ಈಗಲೂ ಒದ್ದೆ ಆಗೋದನ್ನು ಕಣ್ಣಾರೆ ಕಂಡಿದ್ದೇನೆ. ಎಷ್ಟೋ ಬಾರಿ ನನ್ನನ್ನು ನೋಡಿ ಪ್ರತಿಮಾನೆ ಎದ್ದು ಬಂದು ನಿಂತ ಹಾಗಿದೆ. ಮಮ್ಮು ಎಲ್ಲ ಅವಳದೇ ತದ್ರೂಪ.
ಎಂದು ಚಿಕ್ಕಮ್ಮನ ಮುಂದೆ ಹೇಳುತ್ತಿರಲಿಲ್ವೇ? ಹಾಗಾದರೆ ನನ್ನಮ್ಮ ಅಪ್ಪನ ಹೃದಯದಲ್ಲಿ ಇನ್ನೂ ಜೀವಂತವಾಗಿ ಇದ್ದಾಳೆಯೇ? ನನ್ನ ಮೌನ ಕಂಡು ಟೀಚರ್ ಮಾತು ಮುಂದುವರಿಸುತ್ತಾ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡಬೇಕು ಅಂತ ಕನ್ನಡ ಪಾಠದಲ್ಲಿ ನಾನು ಹೇಳ್ಕೊಟ್ಟಿಲ್ವ ಮಮತಾ? ಒಬ್ಬರನ್ನು ಅರ್ಥ ಮಾಡ್ಕೊಳ್ಳೋದು ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅದಕ್ಕೆ ನೀನಿನ್ನೂ ತುಂಬ ಚಿಕ್ಕವಳು. ಬೇರೆಯವರ ಬದುಕಿನಲ್ಲಿ ಬಗ್ಗಿ ನೋಡಿ ತಪ್ಪು ಕಂಡುಹಿಡಿಯೋದು ತುಂಬ ಸುಲಭ. ಜನಕ್ಕೆ ಕೆಲಸ ಇಲ್ಲ, ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ಆದರೆ ನೀನು ನಿನ್ನ ತಂದೆ, ನಿನ್ನ ಮನೆಯವರನ್ನು ಎಲ್ಲರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿನಗೆ ಏನೇನೂ ಇಲ್ಲ ಅಂತ ಅಭಾವಗಳ ಬಗ್ಗೆ ಯೋಚನೆ ಮಾಡೋಕ್ಕಿಂತ ದೇವರು ನಿನಗೆ ಏನೇನೋ ಒಳ್ಳೆಯದು ಕೊಟ್ಟಿದ್ದಾನೆ ಅಂತ ನೋಡು. ನಿನಗೆ ರೂಪ ಇದೆ, ಗುಣ ಇದೆ, ಒಳ್ಳೆ ಬುದ್ಧಿ ಇದೆ. ನಿನ್ನನ್ನು ನೋಡ್ಕೊಳ್ಳೋ ತಂದೆ ಚಿಕ್ಕಮ್ಮ ಇದ್ದಾರೆ. ಕೆಲವರಿಗೆ ದೇವರು ಅಷ್ಟು ಕೊಟ್ಟಿರಲ್ಲ. ತಂದೆ ತಾಯಿ ಇಲ್ಲದೆ ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳು ಬೆಳೀತಾ ಇರ್ತಾರೆ. ಅವರನ್ನೆಲ್ಲ ಕಂಪೇರ್ ಮಾಡಿದ್ರೆ ನೀನೆಷ್ಟೋ ಅದೃಷ್ಟವಂತೆ ಅಲ್ವಾ? ನಿನ್ನ ಮನೆ, ನಿನ್ನ ಫ್ಯಾಮಿಲಿ, ನಿನ್ನ ತಮ್ಮ ತಂಗಿ ಎಲ್ಲರೂ ಇದ್ದಾರೆ. ಆದರೂ ಅನಾಥೆ ಅಂತ ಹೇಳ್ತೀಯಲ್ಲ, ಅದು ತಪ್ಪಲ್ವಾ ಎಂದಾಗ ಅವರು ಒಂದೊಂದು ಮಾತು ನನ್ನ ಮನಸ್ಸನ್ನು ನಾಟಿತು. ನನ್ನ ಅಂತರಂಗ ಬೇಡಿಸಿದಾಗ ತಾಯಿಯ ಅಭಾವ ಬಿಟ್ಟರೆ ನನ್ನ ಬದುಕಿನಲ್ಲಿ ಕೊರತೆಗಳೇನೂ ಇಲ್ಲ ಎಂದು ನನ್ನ ಆ ಸಮಯದಲ್ಲಿ ನನಗೂ ಮನವರಿಕೆಯಾಗಿತ್ತು. ನಾನು ಮನೆಗೆ ಬಂದವಳೆ ಅಪ್ಪನ ಬಳಿ ಹೋಗಿ, ಅಪ್ಪ, ಐ ಆಮ್ ಸಾರಿ, ನಾನು ಹಾಗೆಲ್ಲ ಮಾತನಾಡಬಾರ್ದಿತ್ತು ಎಂದು ಮೆಲ್ಲುಸಿರಿದೆ. ನಾನಾಗಿಯೇ ಸೋತು ಬಂದಾಗ ಅಪ್ಪನ ತಲೆ ಸವರಿ ಭುಜ ಬಳಸಿ, ಈವನ್ ಐ ಆಮ್ ಸಾರಿ ಪುಟ್ಟ, ನಾನು ಹೊಡೆಬಾರ್ದಾಗಿತ್ತು ಎಂದು ಅಕ್ಕರೆ ತೋರಿಸ್ತಾರೆ ಎಂಬ ನನ್ನ ಊಹೆ ಸುಳ್ಳಾಗಿತ್ತು. ಅಪ್ಪ ನನ್ನ ಕಡೆ ನೋಡಿ, ಹೋಗಲಿ ಬಿಡಮ್ಮ, ಈಗ ನೀನು ಟ್ಯೂಷನ್ಗೆ ಹೋಗ್ತಾ ಇರೋದು ನಿನಗೆ ಸಮಾಧಾನ ತಾನೆ ಎಂದು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಪುನಃ ನನ್ನ ಕೆನ್ನೆಗೆ ಬಾರಿಸಿದ್ರೂ ನನಗೆಷ್ಟು ನೋವಾಗ್ತಿರಲಿಲ್ಲ. ಅವರ ಉದಾಸೀನದ ನಡವಳಿಕೆ ನನ್ನನ್ನು ಚುಚ್ಚುತ್ತಿತ್ತು. ನನ್ನ ನಿರೀಕ್ಷೆಗಳೇ ನನ್ನ ದೊಡ್ಡ ಶತ್ರು ಎನಿಸಿತು. ಅಂದಿನಿಂದ ನಾನು ಮನೆಯಲ್ಲಿ ಅಪ್ಪ ಚಿಕ್ಕಮ್ಮನ ಜೊತೆ ಹೆಚ್ಚು ಮಾತನಾಡೋದನ್ನೇ ನಿಲ್ಲಿಸಿದೆ. ಪಕ್ಕದ ಮನೆಯ ಆಂಟಿ ನನ್ನ ಮುಖ ಕಾಣುತ್ತಲೂ ಹೊರಗೆ ಬಂದರು. ಏನಮ್ಮ ಮಮತಾ, ನಿಮ್ಮಪ್ಪ ಚಿಕ್ಕಮ್ಮನ ಹತ್ರ ನನ್ನ ಬಗ್ಗೆ ಇಲ್ಲದ ಚಾಡಿ ಹೇಳಿದೀಯಾ? ನೀನಾಗೆ ಕೇಳಿದ್ರಿಂದ ನಿಮ್ಮಮ್ಮನ ವಿಷಯ ಹೇಳಿದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು ನೋಡು. ನಿನ್ನಿಂದ ನಿಮ್ಮ ಮನೆಯವರ ಕೈಯಲ್ಲಿ ಮಾತು ಕೇಳೋ ಹಾಗಾಯಿತು ಎಂದು ನಿಷ್ಠುರವಾಗಿ ನುಡಿದರು. ನನ್ನನ್ನೊಂದು ಮಾತನಾಡಲು ಬಿಡದೆ ನನ್ನನ್ನೇ ದೂಷಿಸಿದ ಅವರ ವರ್ತನೆ ನನಗೂ ಅನಿರೀಕ್ಷಿತ. ಆಮೇಲೆ ನನಗೆ ವಿಷಯ ಅರ್ಥವಾಗಿತ್ತು. ನನ್ನ ಹೆಂಡತಿ ವಿಷಯದಲ್ಲಿ ನನ್ನ ಮಗಳ ಹತ್ರ ಏನೇನೋ ಮಾತಾಡಿ ಅವಳ ಮನಸ್ಸು ಕೆಡಿಸಿದ್ದೀರಾ ಎಂದು ಅಪ್ಪ ಅವರನ್ನು ಆಕ್ಷೇಪಿಸಿದ್ದಲ್ಲದೆ, ನೀನು ಇನ್ಮೇಲೆ ಪಕ್ಕದ ಮನೆಯವರ ಹತ್ರ ಜಾಸ್ತಿ ಮಾತಿಗೆ ಹೋಗಬೇಡ ಎಂದು ಚಿಕ್ಕಮ್ಮನಿಗೂ ನಿರ್ಬಂಧ ಹಾಕಿದರು. ಈಗ ನಾನು ಯಾರ ವಿಷಯದಲ್ಲೂ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಬೆಳಗ್ಗೆ ಟ್ಯೂಷನ್, ನಂತರ ಸ್ಕೂಲ್, ಸಂಜೆ ಸಂಗೀತದ ಕ್ಲಾಸ್ ಎಂದು ನನಗೆ ಬಿಡುವಿಲ್ಲದ ದಿನಚರಿಯಾಗಿತ್ತು. ನಾನು 9th ಕ್ಲಾಸ್ ಮುಗಿಸಿ SSLCಗೆ ಕಾಲಿಡುವ ಹೊತ್ತಿಗೆ ರೇವತಿ ಟೀಚರ್ ನನಗೆ ತುಂಬ ಆಪ್ತರಾಗಿದ್ದರು. ಅವರಿಂದ ನಾನು ಶಿಸ್ತು ಕಲಿತಿದ್ದೆ, ಮನೋನಿಗ್ರಹ ಅಭ್ಯಾಸ ಮಾಡಿಕೊಂಡಿದ್ದೆ. ಭವಿಷ್ಯ ಅಮ್ಮ ಇದ್ದಿದ್ರೆ ನನಗೆ ಇದೆಲ್ಲ ಕಲಿಸ್ತಿದ್ಲೋ ಏನೋ. ಈಗ ಯಾವ ಜನ್ಮದ ಋಣಾನುಬಂಧವೋ ನನ್ನಮ್ಮನ ಸ್ಥಾನದಲ್ಲಿ ರೇವತಿ ಟೀಚರ್ ತುಂಬಿದ್ದಾರೆ ಎನಿಸ್ತಿತ್ತು. ಅದನ್ನು ಅವರಿಗೆ ಹೇಳಿದಾಗ ಅವರು ನಕ್ಕು, ಅಯ್ಯೋ ಹುಚ್ಚುಡುಗಿ, ತಾಯಿ ಸ್ಥಾನ ಯಾರೂ ತುಂಬೋಕ್ಕೆ ಸಾಧ್ಯವಿಲ್ಲ, ಬಹಳ ದೊಡ್ಡ ಮಾತಾಡ್ತೀಯ ಕಣೆ ನನ್ನ ಬಗ್ಗೆ ಎಂದು ಹೇಳಿದರು. ಆದರೆ ನನ್ನ ಮಾತಿನಲ್ಲಿ ಉತ್ಪ್ರೇಕ್ಷತೆ ಇರಲಿಲ್ಲ. 1 ವರ್ಷದ ಅವಧಿಯಲ್ಲಿ ರೇವತಿ ಟೀಚರ್ ನನ್ನ ಇಷ್ಟ ನಿಷ್ಠಗಳನ್ನೆಲ್ಲ ಅರಿತಿದ್ರು. ನನಗೆ ಚಿಕ್ಕಂದಿನಿಂದ ಹುರಿಗಾಳೆಂದರೆ ಪ್ರಾಣ. ಒಂದು ಪುಟ್ಟ ಬಟ್ಟಲಲ್ಲಿ ಹುರಿಗಾಳು ಹಾಕ್ಕೊಂಡು ತಿಂತಿದ್ರೆ ನನಗೆ ಬೇರೆ ಪ್ರಪಂಚವೇ ಬೇಕಾಗಿರಲಿಲ್ಲ. ಹುರಿಗಾಳು ಮುತ್ತೈದೆ ಎಂದು ಅಜ್ಜಿ ನನ್ನನ್ನು ರೇಗಿಸ್ತಿದ್ಲು. ಅಜ್ಜಿ ನನಗಾಗಿ ಕರಿಮುರಿಯಾಗಿದ್ದ ಹುರಿಗಾಳನ್ನು ಯಾವಾಗಲೂ ಇಟ್ಟಿರ್ತಿದ್ರು. ಅಮ್ಮ ಹೋಗಿ ಚಿಕ್ಕಮ್ಮ ಬಂದ ಮೇಲೆ ಆ ಪದ್ಧತಿ ನಿಂತು ಹೋಗಿತ್ತು. ಚಿಕ್ಕಮ್ಮ ಹೆಚ್ಚು ಖಾರ ಸೇರಿಸ್ತಿರ್ಲಿಲ್ಲ. ಇನ್ನೂ ವರುಣ್ ಹುಟ್ಟಿದ ಮೇಲಂತೂ ಅವರಿಗಿಷ್ಟವಾದ ಚಾಕ್ಲೇಟ್ ಬಿಸ್ಕಿಟ್ಗಳನ್ನು ತಂದು ಕೊಡೋದ್ರಲ್ಲೇ ಅಪ್ಪ ಮಗ್ನರಾಗಿರ್ತಿದ್ರು.
ನನಗೆ ಹುರಿಗಾಳು ಇಷ್ಟ ಎನ್ನೋದೇ ಮರೆತು ಬಿಟ್ಟಿದ್ರು. ರೇವತಿ ಟೀಚರ್ ಮನೆಗೆ ಹೋಗಲು ಆರಂಭಿಸಿದ ಮೇಲೆ ನನ್ನ ಆಸೆಗಳೆಲ್ಲ ಪುನರ್ಜನ್ಮ ಪಡೆದಿದ್ದವು ಎಂದರೆ ತಪ್ಪಿಲ್ಲ. ಟೀಚರ್ ನನಗಾಗಿ ಹತ್ತಿರದಲ್ಲಿದ್ದ ಬೇಕರಿಯಿಂದ ಹುರಿಗಾಳು ತಂದು ಕೊಡ್ತಿದ್ರು. ಅವರ ತಾಯಿ ಮಾಡುವ ಹುಳಿ ಅವಲಕ್ಕಿ, ಗೋಧಿ ಪಾಯಸ ಎಂದರೆ ನನಗೆ ಪ್ರಾಣ. ಅವರು ಅದನ್ನು ವಾರಕ್ಕೆ 2 ಬಾರಿಯಾದರೂ ಮಾಡಿಕೊಡ್ತಿದ್ರು. ಎಷ್ಟೋ ಬಾರಿ ಟೀಚರ್ ಜೊತೆಯಲ್ಲೇ ಊಟ ಮುಗಿಸಿ ಲೇಟಾಗಿ ಮನೆಗೆ ಬರ್ತಿದ್ದೆ. ಚಿಕ್ಕಮ್ಮನ ಮುಖ ದಪ್ಪಗಾಗ್ತಿತ್ತು. ಇತ್ತೀಚೆಗೆ ಅವರಿಗೆ ನನ್ನಿಂದ ಹೆಚ್ಚೇನೂ ಸಹಾಯ ಸಿಗುತ್ತಿರಲಿಲ್ಲ ಎಂಬುದೇ ಮುಖ್ಯ ಕಾರಣ. ಆದರೆ ಅಪ್ಪನ ಮುಂದೆ ಅದನ್ನು ಹೇಳಿ ಕೆಟ್ಟವಳಾಗಲು ಅವಳಿಗೆ ಇಷ್ಟವಿಲ್ಲ. ಅದರಿಂದ ತುಟಿ ಬಿಗಿದುಕೊಂಡೇ ಇರ್ತಿದ್ಲು. ಹೇಗೂ ಟ್ಯೂಷನ್ಗೆ ಕಳುಹಿಸ್ತಿದ್ವಿ, ಅವಳ ಪಾಡಿಗೆ ಅವಳು ಓದ್ಕೊಳ್ತಾಳೆ ಎಂಬ ನಿಶ್ಚಿಂತೆ ಅಪ್ಪನಿಗೆ. ನನ್ನ ಅಮ್ಮ ಇರುವವರೆಗೂ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಿದ್ಲು. ನನ್ನ ನೆತ್ತಿಗೆ ಎಣ್ಣೆ ಒತ್ತಿ ನೀರು ಹಾಕಿ ಹೊಸ ಬಟ್ಟೆ ಕೊಡ್ತಿದ್ಲು. ಮನೆಯಲ್ಲಿ ಹತ್ತಿರದವರನ್ನೆಲ್ಲ ಕರೆದು ಔತಣವನ್ನು ಏರ್ಪಡಿಸ್ತಿದ್ಲು. ರಾತ್ರಿ ತಪ್ಪದೆ ನನಗೆ ದೃಷ್ಟಿ ತೆಗೆದು ಆರತಿ ಎತ್ತುತ್ತಿದ್ಲು. ಅಮ್ಮ ಹೋದ ಮೇಲೆ ಆ ಸಂಭ್ರಮವೆಲ್ಲ ಇರದಿದ್ರೂ ನನ್ನ ಹುಟ್ಟು ಹಬ್ಬಕ್ಕೆ ಅಪ್ಪ ಹೊಸ ಬಟ್ಟೆ ಕೊಡಿಸ್ತಿದ್ರು. ಅದನ್ನು ನಾನು ಧರಿಸಿ ಸ್ಕೂಲ್ಗೆ ಚಾಕ್ಲೇಟ್ ತೆಗೆದುಕೊಂಡು ಹೋಗಿ ಹಂಚುತ್ತಿದ್ದೆ. ಎಲ್ಲರೂ ಹ್ಯಾಪಿ ಬರ್ತ್ಡೇ ಎಂದು ಹಾಡಿದರೆ ಅದೇ ನನ್ನ ಪಾಲಿಗೆ ಹೆಚ್ಚುಗಾರಿಕೆ. ಆದರೆ ನಾವೆಲ್ಲ ಹೈಸ್ಕೂಲ್ಗೆ ಬಂದ ಮೇಲೆ ಕ್ಲಾಸ್ನಲ್ಲಿ ಚಾಕ್ಲೇಟ್ ಕೊಡುವ ಅಭ್ಯಾಸ ತಪ್ಪಿ ಹೋಗಿತ್ತು. ಸ್ಕೂಲ್ನಲ್ಲಿ ಅದಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ವರ್ಷಕ್ಕೊಮ್ಮೆ ಆದರೂ ನಾವು ಬಣ್ಣ ಬಣ್ಣದ ಹೊಸ ಬಟ್ಟೆ ಹಾಕೊಳ್ಳಲು ಆಗುವುದಿಲ್ಲ ಎಂದು ನಮಗೆಲ್ಲ ನಿರಾಸೆಯಾಗಿತ್ತು. ಅದೇ ಕಾರಣವೋ ಅಥವಾ ಕಾಕತಾಳೀಯವೋ ಅಪ್ಪ ನನಗೆ ಹುಟ್ಟುಹಬ್ಬಕ್ಕೆ ಬಟ್ಟೆ ಕೊಡಿಸೋದನ್ನು ಮರೆಯುತ್ತಿದ್ದರು. ನಾನು ಕೊನೆಯ ದಿನದವರೆಗೂ ಕಾದು ಅಪ್ಪ ನಾಳೆ ನನ್ನ ಬರ್ತಡೇ ಎಂದರೆ ತಕ್ಷಣ ನೆನಪಿಸಿಕೊಂಡು ಅಯ್ಯೋ ಹೌದಲ್ವಾ, ಚಿಕ್ಕಮ್ಮನ ಜೊತೆ ಅಂಗಡಿಗೋಗಿ ಏನು ಬೇಕೋ ಬಟ್ಟೆ ತಗೋ ಎನ್ನುತ್ತಿದ್ರು. ಅಲ್ಲಿಗೆ ಆ ವಿಷಯ ಮುಗೀತು. ಚಿಕ್ಕಮ್ಮನಿಗೆ ನೆನಪಿದ್ರೆ ನನ್ನನ್ನು ಕರೆದೊಯ್ತಿದ್ರು, ಇಲ್ಲದಿದ್ದರೆ ಅದು ಇಲ್ಲ. ನನಗಂತೂ ಹುಟ್ಟು ಹಬ್ಬವೆಂದರೆ ಮಾಮೂಲು ದಿನಚರಿ ಅಷ್ಟೇ, ಅದರಲ್ಲಿ ವಿಶೇಷವೇನೂ ಇರಲಿಲ್ಲ. ನಾನು ಸಂಗೀತದ ಕ್ಲಾಸ್ ಮುಗಿಸ್ಕೊಂಡು ಹೊರಡುತ್ತಿದ್ದಾಗ ರೇವತಿ ಟೀಚರ್ ನನ್ನನ್ನು ತಡೆದು, ಮಮತಾ ಮನೆಗೆ ಹೊರಟು ಬಿಡಬೇಡ, ಇರು. ನಾನು ಆಶ್ಚರ್ಯದಿಂದ ಅಲ್ಲೇ ನಿಂತ್ಕೊಂಡೆ. ಟೀಚರ್ ಒಳಗೆ ಹೋಗಿ ಒಂದು ಅಗಲವಾದ ಟ್ರೇನಲ್ಲಿ ಒಂದು ದೊಡ್ಡ ಪ್ಯಾಕೆಟ್ ಹಿಡ್ಕೊಂಡು ಬಂದರು. ಜೊತೆಗೆ ಅರಿಶಿನ, ಕುಂಕುಮ, ಹೂವು. ಟೀಚರ್ ಏನಿದು? ತಗೋ ಸುಮ್ಮನೆ, ನಿನಗೋಸ್ಕರನೇ ತಂದಿದ್ದು. ಟೀಚರ್ ನನ್ನ ಹಣೆಗೆ ಕುಂಕುಮ ಹಚ್ಚಿ ಪ್ಯಾಕೆಟ್ ಕೊನೆಗಳಿಗೆ ಅರಿಶಿನ ಸೋಕಿಸಿ ನನ್ನ ಕೈಗಿಟ್ರು. ನನಗ್ಯಾಕೆ ಟೀಚರ್? ಮೊದಲು ತೆಗೆದು ನೋಡು. ಅವರ ಧ್ವನಿಯಲ್ಲಿ ಪ್ರೀತಿಯ ಆಗ್ರಹವಿತ್ತು. ನಾನು ಕುತೂಹಲದಿಂದ ಪ್ಯಾಕೆಟ್ ಬಿಚ್ಚಿದೆ. ಗುಲಾಬಿ ಬಣ್ಣದ ಒಡಲಿಗೆ ಕೆಂಪು ಬಣ್ಣದ ಕಸೂತಿ ಮಾಡಿದ ಚೂಡಿದಾರ್, ಅದರ ಜೊತೆಗೆ ಕನ್ನಡಿಯ ಕೆಲಸ ಮಾಡಿದಂಥ ಹಚ್ಚ ಗೆಂಪಿನ ದುಪ್ಪಟ. ನನ್ನ ಕಣ್ಗಳು ಆ ಉಡುಪಿನ ಚೆಲುವನ್ನು ಕಂಡು ಅರಳಿದವು. ಪಿಂಕ್ ಹಾಗೂ ಕೆಂಪು ಬಣ್ಣದ ಕಾಂಬಿನೇಷನ್ ನನಗೆ ಬಹಳ ಇಷ್ಟ. ಟೀಚರ್ ಇದು ನನಗ? ರೇವತಿ ಟೀಚರ್ ನಗುತ್ತಾ, ಇನ್ನೇನು ಮತ್ತೆ ನನಗ? ಇವತ್ತು ನೀನು ಹುಟ್ಟಿದ ಹಬ್ಬ ಅಲ್ವಾ? ಈ ಕಲರ್ ಕಾಂಬಿನೇಷನ್ ನಿಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ತಂದೆ. ಫಿಟ್ಟಿಂಗ್ ಸರಿಯಾಗಿದೆಯಾ ಅಂತ ಟ್ರೈ ಮಾಡು ಈಗಲೇ ಎಂದಾಗ ನನಗೆ ಅರಿವಿಲ್ಲದೆಯೇ ನನ್ನ ಕಣ್ಗಳು ತೇವಗೊಂಡವು. ನಿಜ ಹೇಳಬೇಕು ಅಂದರೆ ಇವತ್ತಿನ ತಾರೀಕು ನನಗೆ ಮರ್ತೇ ಹೋಗಿತ್ತು. ಕ್ಲಾಸ್ ಬೋರ್ಡಿನ ಮೇಲೆ ಡೇಟ್ ಬರೆದಿದ್ರು ಅಂದು ನನ್ನ ಹುಟ್ಟು ಹಬ್ಬ ಎಂಬುದು ನನ್ನ ಮನಸ್ಸಿನ ಮೂಲೆಯಲ್ಲೆಲ್ಲೋ ಅಡಗಿಕೊಂಡಿತ್ತು. ಅದನ್ನು ನೆನಪಿಸ್ಕೊಂಡು ನನಗೆ ಪ್ರಿಯವಾದ ಬಣ್ಣದ ಅಂದದ ಚೂಡಿದಾರ್ ತಂದುಕೊಟ್ಟ ಟೀಚರ್ ಬಗ್ಗೆ ನನಗೆ ಹೇಗೆ ಪ್ರತಿಕ್ರಿಯೆ ತೋರಿಸ್ಬೇಕೆಂದು ತಿಳಿಯಲಿಲ್ಲ. ಹೊಕ್ಕಿ ಬಂದ ಪ್ರೀತಿ, ಕೃತಜ್ಞತೆ, ಉದ್ವೇಗದಿಂದ ಬಾಗಿ ಅವರ ಪಾದಗೆರಗಿದೆ. ಚಿಚೆ ಹೇಳು, ಇದೆಲ್ಲ ಯಾಕೆ? ಟೀಚರ್ ನನ್ನನ್ನು ಹಿಡಿದೆತ್ತಿದ್ರು. ನನ್ನ ಕಣ್ಣಿನಿಂದ ನೀರು ಕೆನ್ನಿಗಿಳಿಯಿತು. ಟೀಚರ್, ನನಗೇನೋ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಋಣನ ನಾನು ಹೇಗೆ ತೀರಿಸಲಿ? ಟೀಚರ್ ನನ್ನ ಕಣ್ಣೊರೆಸಿ, ಈ ಮಾತಾಡೋಕ್ಕೆ ನೀನಿನ್ನೂ ತುಂಬ ಚಿಕ್ಕವಳು. ನೀನು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡು, ನನಗಷ್ಟೇ ಸಾಕು ಎಂದು ಪ್ರೀತಿಯಿಂದ ಕೆನ್ನೆಗೆಂಡಿದ್ರು. ಅಂದಿನಿಂದ ನನಗೆ ಓದಿನ ಮೇಲೆ ಗಮನ ಹೆಚ್ಚಾಯಿತು. ರೇವತಿ ಟೀಚರ್ ನನ್ನ ಬಗ್ಗೆ ಹೆಮ್ಮೆ ಪಡುವಂತೆ ನಾನು ಉತ್ತಮ ಶ್ರೇಣಿಯಲ್ಲಿ ಅಂಕಗಳನ್ನು
ತೆಗೆಯಬೇಕೆಂದು ನನ್ನ ವ್ಯಾಸಂಗದ ಬಗ್ಗೆ ಆಸಕ್ತಿ ವಹಿಸತೊಡಗಿದೆ. 10ನೇ ಕ್ಲಾಸ್ನಲ್ಲಿ ಪ್ರಿಪ್ರೇಟರಿ ಪರೀಕ್ಷೆ ಆರಂಭವಾದಾಗ ರೇವತಿ ಟೀಚರ್ ತಾವಾಗೆ ಪಬ್ಲಿಕ್ ಎಕ್ಸಾಮ್ ಮುಗಿಯೋವರೆಗೂ ಸಂಗೀತ ಕ್ಲಾಸ್ಗೆ ರಜೆ ಕೊಟ್ಟಿದ್ದೀನಿ. ಮಮತಾ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.